ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಿಯಾನ್ ಡೈರೀಸ್. ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ, ನನ್ನ ವೀಡಿಯೋಸನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವೀಡಿಯೋಸನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಏನಿದು ಇಲ್ಲಿ ಪ್ರೇಯರ್ ನಡೀತಾ ಉಂಟು ಅಂತ ಯೋಚನೆ ಮಾಡ್ತಿದ್ದೀರಾ? ಫಸ್ಟಿಗೆ ಏನು ಪ್ರೇಯರ್ ಅಂತ ಹೇಳಿದರೆ, ಇವತ್ತು ರಾಯನಿಗೆ ದುಬೈಗೆ ವಾಪಸ್ ಹೋಗಲಿಕ್ಕೆ, ಹಾಗಾಗಿ ಪ್ರೇಯರ್ ಮಾಡಿ ಹೊರಡುದು. ಇವಾಗ ಏನು ಆಲ್ಮೋಸ್ಟ್ ಇಲ್ಲಿ ರೆಡಿಯಾಗಿ ನಿಂತಿದ್ದಾಳೆ. ಅವಳು ಅಂದ್ಕೊಂಡಿದ್ದಾಳೆ ನಾವು ಕೂಡ ಹೋಗ್ತಿದ್ದೀವಿ ಅಂತ ಹೇಳಿ ದುಬೈಗೆ, ಯಾಕಂದರೆ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿ ಸೂಟ್ಕೇಸ್ ಎಲ್ಲ ರೆಡಿ ಇದೆ ಅಲ್ವಾ. ಸೊ ಅವಳು ಅಂದ್ಕೊಳ್ಳೋದು ನಾವು ಹೋಗ್ತೀವಿ ಅಂತ. ಬರುವಾಗ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದ್ವಲ್ಲ, ಹಾಗೆ ಅವಳು ಹೋಗ್ತಾಳಂತ ಹೇಳಿ ಫುಲ್ ಎಕ್ಸೈಟ್ಮೆಂಟಲ್ಲಿ ರೆಡಿಯಾಗಿದ್ದಾಳೆ. ಆದರೆ ಪಾಪ ಅವಳಿಗೆ ಗೊತ್ತಿಲ್ಲ ನಾವು ಹೋಗ್ತಿಲ್ಲ, ಬರೀ ರಾಯನ್ ಮಾತ್ರ ಹೋಗ್ತಿದ್ದಾರೆ ಅಂತ ಹೇಳಿ. ಇಲ್ಲಿ ರಾಯನ್ ಎಲ್ಲರದ್ದು ಬ್ಲೆಸ್ಸಿಂಗ್ಸ್ ತಗೊಳ್ತಿದ್ದಾರೆ ನೋಡಿ. ಇನ್ನೂ ಕೂಡ ಹಾಕಿ ಕೊಡ್ತಿದ್ದಾಳೆ, ಅಂದರೆ ಅವಳು ಅಂದ್ಕೊಂಡಿದ್ದಾಳೆ ಅವಳು ಕೂಡ ಹೋಗ್ತಿದ್ದಾಳೆ ಅಂತಲ್ವಾ. ಸೊ ಎಲ್ಲರಿಗೂ ಬಾಯ್ ಹೇಳ್ತಿದ್ದಾಳೆ. ಸೊ ಇವಾಗ ಹೊರಟಿದ್ದೀವಿ. ರಾಯನಿಗೆ ಫ್ಲೈಟ್ ರಾತ್ರಿ 11 ಗಂಟೆದು, ಹಾಗಾಗಿ ಅವರೊಂದು 8:30ಗಾದರೂ ರೀಚ್ ಆಗಬೇಕು. ಸೊ ಹಾಗೆ ನಾವು ಹೊರಟಿದ್ದೇವೆ. चप्पल गन You come inside Inara. ನಾವಿವಾಗ ಏರ್ಪೋರ್ಟಿಗೆ ರೀಚ್ ಆಗಿದ್ದೇವೆ. ಲಗೇಜ್ ಎಲ್ಲ ತೆಗೆದು ಟ್ರಾಲಿಯಲ್ಲಿ ಇಡ್ತಿದ್ದೇವೆ, ಯಾಕಂದರೆ ಇಲ್ಲಿ ಬರೀ 5 ನಿಮಿಷ ಮಾತ್ರ ನಿಲ್ಲಲಿಕ್ಕೆ, ಜಾಸ್ತಿ ಹೊತ್ತು ಪಾರ್ಕಿಂಗ್ ಇಟ್ಟು ನಿಲ್ಲಕ್ಕಿಲ್ಲ. ಊರಿಗೆ ಬರುವಾಗಂತೂ ಖುಷಿಯಲ್ಲಿ ಬರ್ತೇವೆ, ಆದರೆ ವಾಪಸ್ ಹೋಗುವಾಗ ಎಷ್ಟು ಬೇಜಾರಲ್ವಾ. ಆದರೆ ಏನು ಮಾಡೋದು, ಹೋಗಲೇಬೇಕಾಗತ್ತೆ. ಸೊ ರಾಯನ್ ಇವಾಗ ಹೋಗ್ತಿದ್ದಾರೆ. ಆದಷ್ಟು ಅಳುನ ಕಂಟ್ರೋಲ್ ಮಾಡ್ಕೊಳ್ಳೋದು, ಯಾಕಂದರೆ ಹೋಗುವಾಗ ಯಾಕೆ ಅಳ್ತಾ ಕಳಿಸೋದು ಅಂತ ಹೇಳಿ. ಆ್ಯನ್ ಅಂತೂ ಇಲ್ಲಿ ಅಳ್ತಾ ಇದ್ದಾಳೆ. ನಾನು ಮನೆಯಲ್ಲೆಲ್ಲ ಅತ್ತೆಲ್ಲ ಆಯಿತು ನಂದು, ಇಲ್ಲಿ ಹೋಗುವಾಗ ಯಾಕೆ ಸುಮ್ಮನೆ ಅಳುದಂತ ಹೇಳಿ. ಬಾಯ್, ಟೇಕ್ ಕೇರ್. ಪೌಲ ಬಾಯ್ ಮೆಸೇಜ್ ಕರ. ಓಕೆ ಬಾಯ್ ಬಾಯ್. ಡೋಂಟ್ ಕ್ರೈ ರೇ. ಓಯ್ ಮುನ್ನೆ ಮುನ್ನೆ You come to Dubai, huh? ಆ್ಯನ್ದಂತೂ ಅಳುನೇ ನಿಲ್ತಾ ಇರಲಿಲ್ಲ ಪಾಪ. ಅವಳಿಗೆ ತುಂಬ ಬೇಜಾರಾಯಿತು, ನನಗೂ ತುಂಬ ಬೇಜಾರಿತ್ತು. ಆದರೆ ಯಾಕೆ ಸುಮ್ಮನೆ ಹತ್ತು ಕಳಿಸೋದಂತ ಹೇಳಿ ಆದಷ್ಟು ನಗ್ತಾನೆ ಕಳಿಸ್ಕೊಟ್ಟೆ ಅವರನ್ನು. ಪಾಪ ಅವ್ರಿಗೂ ಅಲ್ಲಿ ಹೋಗಿ ಒಬ್ಬರೇ ಅಲ್ವಾ, ಮತ್ತು ತುಂಬ ಬೇಜಾರು ಮಾಡ್ಕೊಳ್ತಾರೆ ಅದಕ್ಕೆ. ಸೊ ಇವಾಗ ಅವರನ್ನು ಡ್ರಾಪ್ ಮಾಡಿ ನಾವು ಮನೆಗೆ ಹೊರಟಿದ್ದೇವೆ. ಇನ್ನು ಹೇಗೂ ಮತ್ತೆ ಫೆಬ್ರವರಿಯಲ್ಲಿ ಬರ್ತಾರೆ ಅವರು, ಅಶ್ವತಿದ್ದು ಮದುವೆಗೆ. ಸೊ ಹಾಗಾಗಿ ಜಸ್ಟ್ ಒಂದು 3 ಮಂತ್ಸ್ ಅಷ್ಟೇ, ಆಮೇಲೆ ಮತ್ತೆ ಬರ್ತಾರೆ. ಇವಳು ನೋಡಿ ಇಲ್ಲಿ ಸ್ಕೂಲಿಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ದಾಳೆ. ರೆಡಿ ಎಲ್ಲ ಮಾಡಿಸಿ ಯೂನಿಫಾರ್ಮ್ ಎಲ್ಲ ಹಾಕಿಸಿ ಅವಳನ್ನು ರೆಡಿ ಮಾಡಿಸಿದ್ದೀನಿ. ಅವಳಂತೂ ಕೂತಲ್ಲಿ ಕೂರುದಿಲ್ಲ ನೋಡಿ, ಆಚೆ ಈಚೆ ಓಡ್ತಾ ಇದ್ದಾಳೆ. Yeah, come let's go. Take your bag. Mickey Mouse? Come take it. That is not your bag, that is my bag. Huh? Kajega taka. Oh, thank you. ಸೊ ಏನು ಸ್ಕೂಲಿಗೆ ಹೋದ್ಲು. ಇವರೆಂತ ಮಾಡ್ತಿದ್ದಾರೆ ನೋಡುವ ಇಲ್ಲಿ. ಇದೆಂತ ಮಾಡೋದು? ಇದು ಬೆಳ್ಳುಳ್ಳಿ ಇಡುವಾಗ ನಮಗೆ ಅಡಿಗೆಗೆ ಎಲ್ಲ ಈಸಿ ಆಗ್ತದೆ. ಹಾಂ,
ನೋಡಿ ಈ ರೀತಿ ಬೆಳ್ಳುಳ್ಳಿ ಫುಲ್ ಸುಲಿದು ಇಡ್ತಾರೆ. ಇದು ಈಸಿ ಆಗುತ್ತೆ ಯೂಸ್ ಮಾಡೋಕ್ಕೆ. What you got in school? Huh? Cake. You got cake? ಈನು ಇವಾಗ ಸ್ಕೂಲಿಂದ ವಾಪಸ್ ಬಂದಳು. ನೋಡಿ ಸ್ನ್ಯಾಕ್ ಬಾಕ್ಸಲ್ಲಿ ಕೊಟ್ಟ ಬನಾನಾ ಮತ್ತು ದೋಸೆ ಹಾಗೆ ಇಟ್ಟಿದ್ದಾಳೆ. ಆಮೇಲೆ ಅವರಿಗೇನೋ ಕೇಕ್ ಸಿಕ್ಕಿತ್ತು, ಯಾರ್ದೋ ಬರ್ಡೇ ಇತ್ತಂತೆ ಅವಳ ಕ್ಲಾಸ್ಮೇಟಿದ್ದು. ಹಾಗೆ ಕೇಕ್ ಸಿಕ್ಕಿದೆ, ಅದ್ರ ಜೊತೆಗೊಂದು ರಿಟರ್ನ್ ಗಿಫ್ಟ್ ಕೂಡ ಸಿಕ್ಕಿದೆ. ಏನಿದೆ ಈ ರಿಟರ್ನ್ ಗಿಫ್ಟಲ್ಲಿ ಅಂತ ಓಪನ್ ಮಾಡಿ ನೋಡುವ ನಾವು. ಈ ರಿಟರ್ನ್ ಗಿಫ್ಟಲ್ಲಿ ಏನುಗೆ ಒಂದು ಪೆನ್ಸಿಲ್, ಅದ್ರ ಜೊತೆಗೆ ಒಂದು ಪ್ಯಾಕ್ ಆಫ್ ಮಾಡಲಿಂಗ್ ಕ್ಲೇ, ಅದು ಕಲರ್ ಇದು ಕ್ಲೇ ಬರ್ತದೆ ನೋಡಿ ಆಟ ಆಡುವಂಥದ್ದು, ಅದು ಸಿಕ್ತು. ಅದರ ಜೊತೆಗೆ ಒಂದು ಪ್ಯಾಕ್ ಆಫ್ ಕಲರ್ ಪೆನ್ಸಿಲ್ಸ್, ಹಾಗೆ ಒಂದು ಪ್ಯಾಕ್ ಕ್ರೇಯಾನ್ಸ್ ಇತ್ತು. ಆಮೇಲೆ ಒಂದು ಇರೇಸರ್, ಒಂದು ಶಾರ್ಪ್ನರ್, ಆಮೇಲೆ ಒಂದು ಡ್ರಾಯಿಂಗ್ ಬುಕ್ ಇತ್ತು. ಸೊ ಸಂಜೆ ಹೊತ್ತಿಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡುವ ಅಂತೇಳಿ ನಾನಿಲ್ಲಿ ಮೇಲೆ ಟೆರೆಸಿಗೆ ಬಂದಿದ್ದೇನೆ ನಮ್ಮದು. ಸೊ ಇಲ್ಲಿ ನೋಡಿ ಫುಲ್ ಗ್ರೀನರಿ ಕಾಣ್ತಿದೆ ನಮಗೆ. ಅಲ್ಲಿ ಪ್ಲೇನ್ ಒಂದು ಗ್ರೌಂಡ್ ಕೂಡ ಇದೆ. ಒಳ್ಳೆ ಗಾಳಿ ಬರುತ್ತೆ ಇಲ್ಲಿ ಮೇಲೆ ಬಂದರೆ ಟೆರೆಸಿಗೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೋಬಹುದು ಸಂಜೆ ಹೊತ್ತಲ್ಲಿ. ಸೊ ಇವಾಗ ನಾವು ಚರ್ಚಿಗೆ ಹೊರಟಿದ್ದೇವೆ. ಮಳೆ ಬರ್ತಾ ಉಂಟು, ಗುಡುಗು ಸಹ ಉಂಟು. ಆದರೆ ನಮ್ಮ ಚರ್ಚಲ್ಲಿ ಇವತ್ತು ಫುಡ್ ಫೆಸ್ಟ್ ನಡೀತಾ ಉಂಟು. ಸೊ ಬೇರೆ ಬೇರೆ ಟೈಪ್ ಇದು ಫುಡ್, ಅದರ ಜೊತೆಗೆ ಮ್ಯೂಸಿಕ್, ಡಾನ್ಸ್, ಗೇಮ್ಸ್ ಎಲ್ಲ ಇರುತ್ತೆ. ಸೊ ಹೇಗಾಗುತ್ತೆ ಇದು ಫುಡ್ ಫೆಸ್ಟ್, ಏನೆಲ್ಲ ಇದೆ ಅಂತ ಹೇಳಿ ನಿಮಗೆ ಅಲ್ಲಿ ಹೋಗಿ ವ್ಲಾಗಲ್ಲಿ ಇವತ್ತು ನಾನು ತೋರಿಸ್ತೇನೆ. ಎಸ್, oh, you know where is it? Ah, there. What is that? Enu's umbrella. ಈನುಗೆ ಅಜ್ಜಿ ಒಂದು ಹೊಸ ಅಂಬ್ರೆಲ್ಲ ತಂದು ಕೊಟ್ಟಿದ್ದಾಳೆ. ಸೊ ಇದು ಫಸ್ಟ್ ಟೈಮ್ ಅವಳು ಅಂಬ್ರೆಲ್ಲ ಯೂಸ್ ಮಾಡ್ತಿರೋದು. ಅದು ತಂದು ಕೊಟ್ಟದಕ್ಕೆ ಮೋಸ್ಟ್ಲಿ ಮಳೆ ಅಂತ ಜೋರು ಮಳೆ, ಗುಡುಗು, ಸಿಡಿಲು. ಸೊ ಈಗ ಅಂಬ್ರೆಲ್ಲ ಇಟ್ಕೊಂಡು ರೆಡಿ ಆಗಿದ್ದಾಳೆ ಹೋಗಲಿಕ್ಕೆ. ನಾವಿಲ್ಲಿ ನಮ್ಮ ಚರ್ಚ್ ಹಾಲಿಗೆ ರೀಚ್ ಆಗಿದ್ದೇವೆ. ನೋಡಿ ಇಲ್ಲಿ ವಿವಾ ವೆಲೆನ್ಸಿಯಾ ಅಂತ ಬರೆದಿದ್ದಾರೆ. ತುಂಬ ಜನ ಆಲ್ಮೋಸ್ಟ್ ಇಲ್ಲಿ ಬಂದು ಆಲ್ಮೋಸ್ಟ್ ವಾಪಸ್ ಹೋಗಿದ್ದಾರೆ, ಯಾಕಂದರೆ ಎಲ್ಲ ಕೌಂಟರ್ಸ್ ಎಲ್ಲ ಖಾಲಿ ಆಗ್ತಾ ಬಂದಿತ್ತು. ತುಂಬ ಐಟಮ್ಸ್ ಕೂಡ ಇತ್ತು, ಅಲ್ಲಿ ಪೋಸ್ಟರ್ ಹಾಕಿದ್ದಾರೆ ಏನೆಲ್ಲ ಐಟಮ್ಸ್ ಇತ್ತಂತೇಳಿ, ತೋರಿಸ್ತೇನೆ ನಿಮಗೆ ಮತ್ತೆ. ಇನ್ನೂ ಕೂಡ ತುಂಬ ಜನ ಇದ್ದರು, ಫುಲ್ ರಶ್ ಇತ್ತು, ಕೌಂಟರ್ಸ್ ಎಲ್ಲ ಖಾಲಿ ಆಗ್ತಾ ಬಂದಿತ್ತು. ನಾವು ಸ್ವಲ್ಪ ಹೋಗಿ ಶ್ರಿಂಪ್ ಮತ್ತು ಚಿಕನ್ ಎಲ್ಲ ತಗೊಂಡ್ವಿ ಸ್ವಲ್ಪ. ಕೂಪನ್ ತಗೊಳ್ಳಿಕ್ಕಿತ್ತು ಫಸ್ಟಿಗೆ. ಕೂಪನ್ ತಗೊಂಡಾದಮೇಲೆ ಆ ಕೂಪನ್ಸನ್ನು ಕೌಂಟರಲ್ಲಿ ಕೊಟ್ಟು ನಮಗೆ ಬೇಕಾದ ಐಟಮ್ಸನ್ನು ನಾವು ಪರ್ಚೇಸ್ ಮಾಡ್ಬೋದಿತ್ತು. ನೋಡಿ ಇಲ್ಲಿ ಐಟಮ್ಸ್ ಇದು ಲಿಸ್ಟ್ ಹಾಕಿದ್ದಾರೆ. ಅದರ ಜೊತೆಗೆ ಯಾರು ಏನನ್ನು ಸ್ಪಾನ್ಸರ್ ಮಾಡಿದ್ದಾರೆ ನೋಡಿ ಅವರ ಹೆಸರನ್ನು ಕೂಡ ಇಲ್ಲಿ ಹಾಕಿದ್ದಾರೆ.
ಏನು ಸೊ ಇಲ್ಲಿ ಸಿಂಗಿಂಗ್ ಮತ್ತು ಡಾನ್ಸ್ ಜೊತೆಗೆ ಪೇಂಟಿಂಗ್ ಆಕ್ಷನಿಂಗ್ ಕೂಡ ಇತ್ತು. ನಮ್ಮ ಪ್ಯಾರಿಷ್ನರು ಒಬ್ಬರು ಪೇಂಟಿಂಗ್ ಮಾಡಿದರು, ವುಡ್ ಮೇಲೆ ಅವರು ಪೇಂಟಿಂಗ್ ಮಾಡಿದರು. ಸೊ ಅದನ್ನು ಇಲ್ಲಿ ಆಕ್ಷನಿಂಗಿಗೆ ಹಾಕಿದ್ರು. 2 ಪೇಂಟಿಂಗ್ಸ್ ಇತ್ತು. ಸೊ ಯಾರಿಗಾದರೂ ಬೇಕಿದ್ದರೆ ಇದನ್ನು ಆಕ್ಷನಲ್ಲಿ ತಗೊಳ್ಬೋದಂತಿತ್ತು. ಸೊ ಇನಿಷಿಯಲ್ ಬಿಡ್ ಅವ್ರು ಹೇಳ್ತಿದ್ರು, ಆಮೇಲೆ ಕ್ರೌಡಲ್ಲಿದ್ದವರು ಬಿಡ್ ಮಾಡಿ ಅದನ್ನು ಪರ್ಚೇಸ್ ಮಾಡ್ಬೋದಿತ್ತು. ಸೊ ಇಲ್ಲಿ ಹೌಸಿ ಕೂಡ ಇತ್ತು. ಹೌಸಿಯಲ್ಲಿ ನಮಗೆ ಒಂದು ಪ್ರೈಸ್ ಸಿಕ್ಕಿತ್ತು. ಆ್ಯಕ್ಚುಲಿ ಅಮ್ಮನಿಗೆ ಸಿಕ್ಕಿತ್ತು, 300 ರುಪೀಸ್ ಸಿಕ್ಕಿತ್ತು ನಮಗೆ. ಸೊ ಅದೆಲ್ಲ ಮುಗಿಸಿ ಇವಾಗ ಲಾಸ್ಟ್ ಬೈಲ ಡ್ಯಾನ್ಸ್ ನಡೀತಾ ಉಂಟು. ತುಂಬ ಜನ ನೋಡಿ ಇಲ್ಲಿ ಬೈಲ ಡ್ಯಾನ್ಸ್ ಮಾಡ್ತಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ನಾವು ಹೊರಡೋದು. ಸೊ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ವ್ಲಾಗನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು. ಬಾಯ್.